ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ಫುಲ್ಲು ಲೈಫ್ ಬಿಡು ಬರೀ ಗಿಲ್ಲಿ, ಕಾವ್ಯ, ರಕ್ಷಿತಾ ಇವ್ರು 3 ಜನನೇ ಓಡ್ತವ್ರೆ ಅಂತಲೇ ಹೇಳ್ಬೋದು. ಅಂದರೆ ಅವರೇ ಜಾಸ್ತಿ ತೋರಿಸ್ತಿದ್ದಾರೆ. ಲೈಫ್ ಬಿಟ್ಟು ಬೆಳಗ್ಗೆಯಿಂದ ಕೂಡ ಅವ್ರನ್ನೇ ತೋರಿಸ್ತಿದ್ದಾರೆ. ಅಂದರೆ ಲೈಫ್ ಬಿಡೋದು ಏನೇನು ಆಗ್ತಿದೆ ಅಂತ ಹೇಳ್ತೀನಿ ಬನ್ನಿ. ಮೊದಲಿಗೆ ಬೆಳಗ್ಗೆ ಎಲ್ಲರೂ ಸೋಫಾ ಮೇಲೆ ಗಾರ್ಡನ್ ಎದುರು ಕೂತಿರ್ತಾರೆ. ಕಾವ್ಯ ಬಿನ್ ಮೇಲೆ ಕೂತಿರ್ತಾರೆ. ರಕ್ಷಿತಾ ಕೂಡ ಬ್ಯಾಗ್ ಮೇಲೆ ಕೂತಿರ್ತಾರೆ. ಸಾರಿ ಗೈಸ್, ಮೂಗು ಕಟ್ಕೊಂಡ್ಬಿಟ್ಟಿದೆ ಗಂಟ್ಲೆಲ್ಲ. ಅವಾಗ ಇವಳು ಕಾವ್ಯ ಕೇಳ್ತಾಳೆ, ಹೋಗು ನಾನು ಕಾಮ್ ಕೊಟ್ಟಿದ್ದೀನಲ್ಲ ಅದ್ರಲ್ಲಿ ತಲೆ ಬಚ್ಕು ಏನೆಲ್ಲ ಹಿಂಗಿದೆ ಅಂತ ಕಾವ್ಯ ಹೇಳ್ತಾಳೆ. ಆಗ ರಕ್ಷಿತ ಹೇಳ್ತಾರೆ, ಅವರು ಆ್ಯಕ್ಚುಲಿ ಹಿಂಗೆ ಬಚ್ಚರ್ ಚೆನ್ನಾಗಿರಲ್ಲ, ಹಿಂಗೆ ನಾರ್ಮಲಾಗಿ ಈ ಥರ ಮೆಸ್ಸಿ ಥರ ಇದ್ದರೆ ನಾರ್ಮಲಾಗಿ ಚೆನ್ನಾಗೇ ಕಾಣಿಸ್ತಾರೆ, ನೀವು ಹಿಂಗೆ ಚೆನ್ನಾಗಿ ಕಾಣಿಸ್ತೀರ ಅಂತ ಗಿಲ್ಲಿಗೆ ಡೈರೆಕ್ಟಾಗಿ ಹೇಳ್ತಾರೆ. ಆಗ ಗಿಲ್ಲಿ ಹೇಳ್ತಾನೆ, ಹೋಗೋ ಕಾಮ್ ತಗೋಬೋಗು, ಭಾಷಣಿಗೆ ತಗೋಬೋಗು ಕಾವ್ಯ ಕೊಟ್ಟಿರೋದು ಅಂತ. ಆಗ ರಕ್ಷಿತ ನಾನು ఎందుకు ತಂದು ಕೊಡಲಿ ನಿನಗೆ, ಅವ್ರ ತಂದು ನಿಮಗೆ ಕಾಮ್ ಕೊಟ್ಟರೆ ತಲೆ ಬಚ್ಕೊ ಅಂತ, ಹೋಗಿ ನೀವು ತೊಗೊಂಡು ಅವ್ರಿಗೆ ಹೇಳಿ ತೊಗೊಬರೋಕ್ಕೆ ಅಂತ ರಕ್ಷಿತ ಹೇಳ್ತಾಳೆ. ಆಗ ಗಿಲ್ಲಿ ಹೋಗೇ ಅಂತ ಹೇಳ್ತಾನೆ. ರಕ್ಷಿತ ನಾನು ಹೋಗಲ್ಲ ಅಂತ ಹೇಳ್ತಾರೆ. ಅವ್ರ ತಂದು ನಿಮ್ಗೆ ಕೊಟ್ಟಿರೋದು ಅದಕ್ಕೋಸ್ಕರ ಹೋಗಿ ಅಂದಾಗ ಗಿಲ್ಲಿನೇ ಹೋಗಿ ಬಾಚ್ಕೊಂಡು ಬರ್ತಾನೆ. ಸೊ ಅವಾಗೆಲ್ಲ ಓ ಅಂತ ಗಿಲ್ಲಿ ಮತ್ತು ಕಾವ್ಯನೆಲ್ಲ ರೇಗಿಸ್ತಿರ್ತಾರೆ. ಆಗ ರಕ್ಷಿತಾ ಒಂದು ಡೌಟ್ ಬರುತ್ತೆ, ನಿಮಗೆ ಇಷ್ಟು ದಿನ ಗಿಲ್ಲಿ ಮೇಲೆ ಇಷ್ಟು ಕೇರು ಅಥವಾ ಲವ್ ಎಲ್ಲ ಇರಲಿಲ್ಲ, ಇದ್ದಕ್ಕಿದ್ದಂಗೆ ಏನೋ ಕೊನೆಗೆ ಅಂತ, ಈಗ ಫಿನಾಲೆ ಬರ್ತಿದ್ದಾಗ ಏನು ಇಷ್ಟೊಂದು ಕೇರ್ ಮಾಡ್ತಿದ್ದಾರೆ ಗಿಲ್ಲಿ ಅನ್ನೋ ರೀತಿ ಕೇಳ್ತಾಳೆ. ಆಗ ಅಶ್ವಿನಿ ಮೇಡಮ್ ಹೇಳ್ತಿರ್ತಾರೆ, ಅದು ಮೊದಲಿಂದನೂ ಇತ್ತು ಕಣೆ, ಬಟ್ ಕಾಣಿಸ್ಕೋತಿರ್ಲಿಲ್ಲ, ತೋರಿಸ್ಕೋತಿರ್ಲಿಲ್ಲ ಅಂತ ಅಶ್ವಿನಿ ಮೇಡಮ್ ಹೇಳ್ತಾರೆ. ಅದಕ್ಕೆ ಕಾವ್ಯರು ಹೌದು ಹೌದು ಅಂತ ಹೇಳ್ತಾರೆ. ನಂತರ ರಕ್ಷಿತಾ ಹೊರಗಡೆ ಬಂದು ಕಿಚನಲ್ಲಿ ಅವನು ಟೇಬಲ್ ಮಾಮೂಲಿ ಲಿವಿಂಗ್ ಏರಿಯಾದಲ್ಲಿ ಒಂದು ಟೇಬಲ್ ಹಾಕಿರ್ತಾರಲ್ಲ, ಅಲ್ಲಿ ಕೂತಿರ್ತಾರೆ ಗಿಲ್ಲಿ, ರಘು ಸರ್ ಹಾಗೆ ಕಾವ್ಯ. ಆಗ ಇವಳು ರಕ್ಷಿತಾ ಇಷ್ಟು ರೈಸು, ಒಂದು 7 ಮೊಟ್ಟೆ ಎಲ್ಲ ತಂದು ಗಿಲ್ಲಿ ಮುಂದೆ ತಟ್ಟೆ ಕುಕ್ಕರಿಸ್ತಾಳೆ. ಆಗ ರಘು ಸರ್, ಹೆಂಗೆ ಬರೀ ಇಷ್ಟೇನು ಹಿಂಗೆ ತುಂಬ್ಕೊಬಂದಿದ್ಯಾ, ಆ ತಪ್ಪಲಿನ ತಂದು ಇಟ್ಬಿಡೋ ಅವ್ನು ಮುಂದೆ, ಎಲ್ಲ ತಪ್ಪಲಿನ ತಂದು ಸುರಿ ಅವ್ನಿಗೆ ಅಂತ ಹೇಳ್ತಾರೆ. ಅವಾಗ ಏನು ಇಷ್ಟೊಂದು ಹಾಕಿದ್ಯಾ ಅವ್ನಿಗೆ, 5 ಮೊಟ್ಟೆ ಅಷ್ಟು ರೈಸ್ ಇದೆಯಲ್ಲೋ ಅಂತ ರಘು ಸರ್ ಕೇಳಿದಾಗ ಗಿಲ್ಲಿ ಹೇಳ್ತಾನೆ, 5 ಮೊಟ್ಟೆ ಎಲ್ಲ ಕಣ್ಣ, 7 ಮೊಟ್ಟೆ ಫುಲ್ ಖುಷಿಯಿಂದ ಬಾರಿಸ್ತಾ ಇರ್ತದೆ. ಅವಾಗ ಅವ್ನು ಗ್ಯಾಸ್ ಆಗ್ಬಿಡುತ್ತೆ ಕಣೋ, ಅಷ್ಟೊಂದು ಮೊಟ್ಟೆ ಒಂದೇ ಸಲ ತಿಂದರೆ ರಕ್ಷಿತಾ ಅಂತ ಹೇಳಿದಾಗ ರಕ್ಷಿತಾ ಕಿಚನ್ ನಿಂತ್ಕೊಂಡು, ಅವ್ರಿಗೆ ಗ್ಯಾಸ್ ಆದರೆ ಕೂಡ ನಾನು ಅವ್ರಿಗೆ ಜೀರಾ ರೈಸ್ ಮಾಡಿಕೊಡ್ತೀನಿ, ಗ್ಯಾಸ್ ಆದರೂ ಪರವಾಗಿಲ್ಲ ಅವ್ರು ತಿನ್ನಲಿ ಅನ್ನೋ ರೀತಿ ಹೇಳ್ತಾಳೆ. ಸೊ ಇಷ್ಟು ಆಮೇಲೆ ಕಾವ್ಯ ಹೇಳ್ತಾಳೆ, ನೋಡು ಅವಳು ನಿನ್ಗೆ ಅಷ್ಟೊಂದೆಲ್ಲ ಮಾಡ್ತಾಳೆ, ಹೆಲ್ಪ್ ಮಾಡ್ತಾಳೆ, ನಿಂಗೆ ಊಟ ಎಲ್ಲ ಕೇರ್ ಮಾಡ್ತಾಳೆ, ನಿನ್ಗೆ ಪಾಪ ಅವಳಿಗೆ ಹರ್ಟ್ ಮಾಡ್ತೀಯಾ ಅಂತ ಕೇಳಿದಾಗ ಇವ್ನು ಹೇಳ್ತಾನೆ, ಗಿಲ್ಲಿ ಏನು ಹೇಳ್ತಾನೆ ಅಂದರೆ, ನಿನಗೆ ಅರ್ಟ್ ಆಗಿಲ್ಲ ತಾನೆ, ಅವ್ಳಿಗೆ ಅರ್ಟ್ ಆದರೂ ಪರವಾಗಿಲ್ಲ, ನಿನಗೆ ಅರ್ಟ್ ಆಗಿಲ್ವಾ, ನಿನಗೇನು ಅರ್ಟ್ ಆಗಿಲ್ಲ ತಾನೆ ಅಂತ ಕಾವ್ಯ ಹೇಳಿದಾಗ, ನನಗೇನು ಅರ್ಟ್ ಆಗಿಲ್ಲ, ನಾನೇನು ಮಾಡಿಸ್ಕೊಂಡ್ರೆ ನನಗೆ ಅರ್ಟ್ ಆಗೋ ಥರ ಮಾತಾಡಿದ್ರೆ ಗೊತ್ತು ತಾನೆ ಅಂತ ಕಾವ್ಯ ಫುಲ್ಲು ಸ್ವಲ್ಪ ಇದ್ರಲ್ಲಿ ಕೋಪದಲ್ಲಿ ಹೇಳ್ತಾಳೆ. ಆಗ ಆಯಿತು ಬಿಡು, ನಿನಗೇನು ಅರ್ಟ್ ಆಗಿಲ್ಲ, ಅವ್ಳಿಗೇನು ಅರ್ಟ್ ಆದರೆ ಪರವಾಗಿಲ್ಲ ಅನ್ನೋ ರೀತಿ ಮಾತಾಡ್ತಾರೆ. ಆಗ ರಕ್ಷಿತಾ ಕೂಡ ಖುಷಿಯಿಂದ ನನಗೇನು ಅವ್ರು ಹರ್ಟ್ ಮಾಡಿಲ್ಲ ಅಂತ ಕಿಚಡಲ್ಲಿ ಹೇಳ್ತಾಳೆ. ಪಾಪ ಅವ್ನು ನಿನ್ಗೆ ಅಷ್ಟೊಂದು ಇನ್ಸಲ್ಟ್ ಮಾಡ್ತಾನೆ ಅಂತ ಕಾವ್ಯ ಹೇಳ್ತಾಳೆ. ಯಾವ ಥರ ಇನ್ಸಲ್ಟ್, ನಂಗೆ ಯಾವ ಥರ ಇನ್ಸಲ್ಟು ಮಾಡಿಲ್ಲ, ಅವ್ರ ಥರನೂ ಹರ್ಟು ಮಾಡಿಲ್ಲ, ನನಗೆ ಊಟ ಕೊಡೋದು ಅವರು ಕಾಮಿಡಿಯಾಗಿ ಮಾತಾಡ್ತಾರೆ, ನನಗದು ಇದು ಪ್ರಾಬ್ಲಮ್ ಇಲ್ಲ ಅಂತ ಪಾಪ ರಕ್ಷಿತ ಅಷ್ಟು ಸೀರಿಯಸ್ಸಾಗಿ ತೊಗೊಳ್ಳಲ್ಲ, ಅದನ್ನಲ್ಲೇ ಬಿಟ್ಟಾಗ್ತಾಳೆ. ಮತ್ತೆ ಎಲ್ಲ ಬೆಡ್ರೂಮಲ್ಲಿ ಮಲಗಿರ್ತಾರೆ. ಆವಾಗ ಕಾವ್ಯ, ಇವರು ಗಿಲ್ಲಿ, ರಘು ರಕ್ಷಿತಾ ಒಂದು ಬೆಡ್ಡಲ್ಲಿ ಕೂತಿರ್ತಾರೆ, ಕಾವ್ಯ ಮಾತ್ರ ಅವಳು ಬೆಡ್ಡಲ್ಲಿ ಮಲಗಿರ್ತಾಳೆ. ಆಗ ರಕ್ಷಿತಾ ಕೂತಿರ್ತಾಳೆ. ರಘು ಸರ್ ಏನು ಪಾತ್ರೆ ಏನು ತೊಳಿಬೇಕೇನೋ ಅಂತ ರಕ್ಷಿತನ ರಘು ಸರ್ ಕೇಳಿದಾಗ, ಹ್ಞೂ ಸರ್ ನಾವೇ ತೊಳಿಬೇಕು ಅಂದಾಗ ಇವ್ರು ಹೇಳ್ತಾರೆ, ರಘು ಸರ್, ಅಡುಗೆನೂ ನಾವೇ ಮಾಡಬೇಕಾ, ಪಾತ್ರೆನೂ ನಾವೇ ತೊಳಿಬೇಕಾ ಅಂದಾಗ ಇವನು ಗಿಲ್ಲಿ ಹೇಳ್ತಾನೆ, ಏನೇ ರಕ್ಷಿತಾ ನಾನು ಇಷ್ಟೊಂದು ನಾನು ಅಷ್ಟೊಂದು ಹಿಂಗೆ ಸದ್ರ ಕೊಟ್ಬಿಟ್ಟಿದ್ದೀನಿ, ಇಲ್ನೆಸ್ ಅಂತ ನಂಗೆ ಇಂಗ್ಲೀಷಲ್ಲಿ ಬರಲ್ಲ ಗೈಸೋದು, ನಾನು ಅಷ್ಟೊಂದು ಹಿಂಗೆ ಸದ್ರ ಕೊಟ್ಬಿಟ್ಟಿದ್ದೀನ, ನನ್ನ ಅಣುಕಿಸ್ಕೋತಾಳೆ ಅಂತ ಕಾವ್ಯಂಗೆ ಹೇಳ್ತಿದ್ದಾಗ, ನೀನು ಸದ್ರದ ಬಗ್ಗೆ ಎಲ್ಲ ಮಾತಾಡಬೇಡ, ನೀನು ನನ್ನನ್ನು ಎಷ್ಟು ಇದು ಮಾಡ್ಕೊಂಡಿದ್ದೀನಿ ಅಂತ ನಂಗೆ ಗೊತ್ತು ಅಂತ ಕಾವ್ಯ ಹೇಳಿದಾಗ, ಅಲ್ಲ ನನ್ನನ್ನೇ ಆಡ್ಕೋತಾಳೆ, ನಾನೆಲ್ಲರೂ ಇದು ಮಾಡಿದ್ರೆ ಇವಳು ನನ್ನನ್ನೇ ಇದು ಮಾಡೋ ಥರ ಮಾತಾಡ್ತಾಳೆ ಅನ್ನೋ ರೀತಿ, ನನಗೆ ಹೊಡಿತಾಳೆ ಅನ್ನೋ ರೀತಿ ಹೇಳ್ತಿರ್ತಾನೆ. ಆವಾಗ ಗಿಲ್ಲಿ ಅವಳು ರಘು ಹತ್ರ ರಕ್ಷಿತಾ ಮಾತಾಡ್ಬೇಕಾದ್ರೆ ಗಿಲ್ಲಿ, ರಕ್ಷಿತಾ ಕೇಳಿಲಿ ಅಂತ ಅವನೇನೋ ಹೇಳ್ತಿರ್ತಾನೆ. ಆಗ ರಕ್ಷಿತಾ ಹೇಳ್ತಾಳೆ, ಇಲ್ಲಿ ದೊಡ್ಡವ್ರು ಮಾತಾಡ್ಬೇಕಾದ್ರೆ ನೀವು ಚಿಕ್ಕವ್ರು ಸುಮ್ಮನೆ ಇರಬೇಕು ಅಂತ ಹೇಳ್ತಾರೆ. ಆಗ ಕಾವ್ಯ ಮತ್ತೆ ಓ ಓ ಓ ಅನ್ನೋ ರೀತಿ ಹೇಳ್ತಾರೆ, ನಾನು ಚಿಕ್ಕವನೇನೆ ಅಂತ ಹೇಳಿದಾಗ, ಹೌದು ನೀವು ನನಗೆ ಸ್ವಲ್ಪ ತಮ್ಮ ಥರ ಅಂತ ನೀವು ನನಗೆ ತಮ್ಮ ಥರ ಅಂತ ಅಂದ್ಬಿಡ್ತಾಳೆ. ಅವಾಗಿಲ್ಲಿ ಏನು ಹೇಳ್ತಿದ್ಯಾ ಅಂದರೆ ಗಿಲ್ಲಿಗೂ ಅವಳು ತಮ್ಮ ಅನ್ನೋದು ಇಷ್ಟ ಇಲ್ಲ. ಸೊ ನನಗೆ ಏನು ಹೇಳ್ತಾ ಇದೆಯಾ ತಮ್ಮ ಅಂತ ಇದೆಯಲ್ಲ ಅನ್ನೋ ರೀತಿ ಹೇಳ್ತಾನೆ. ಸೊ ಅಷ್ಟು ಲೈಫ್ ಇಡೋದಕ್ಕೆ ತೋರಿಸಿದ್ರು, ಕಟ್ ಮಾಡಿ ತೋರಿಸ್ತಾರೆ ಗೈಸ್. ಸ್ವಲ್ಪ ಅದನ್ನು ಕಟ್ ಮಾಡ್ತಾರೆ, ಅಲ್ಲ ಇಲ್ಲಿ ಬೇರೆ ಕಡೆ ಹಾಕ್ಬಿಟ್ಟಿರ್ತಾರೆ. ಸೊ ಇಷ್ಟು ನಡೀತದೆ ಲೈಫ್ ಫೀಡಲ್ಲಿ. ಬಟ್ ರಕ್ಷಿತಾ ಗಿಲ್ಲಿನ ಸಿಕ್ಕಾಪಟ್ಟೆ ಕೇರ್ ಮಾಡ್ತಾಳೆ, ಬಟ್ ಅವನಿಂದ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಅವಳು ಕೇರ್ ಮಾಡಬೇಕು, ಕೇರ್ ಮಾಡ್ತಾಳೆ ಅಷ್ಟೇ. ಬಟ್ ಅವ್ಳಿಗೆ ಸಿಕ್ಕಾಪಟ್ಟೆ ಪಾಸಿಟಿವ್ನೆಸಸ್ ಇದೆ ಅಷ್ಟೇ. ಅಂದರೆ ನಾನು ಇಷ್ಟಪಡೋರು, ಅಂದರೆ ನನ್ನ
ಜೊತೆ ಕ್ಲೋಸ್ ಆಗಿರೋರು ಬೇರೆ ಜೊತೆ ಯಾರ ಜೊತೆ ಕ್ಲೋಸ್ ಇರಬಾರ್ದು ಅನ್ನೋದು ಒಂದು ಪಾಸಿಟಿವ್ನೆಸ್ ಬಿಟ್ಟರೆ, ಹಾರ್ಟ್ಲಿ ಯಾರಿಗಾರೋ ಅವಳನ್ನ ಹಚ್ಕೊಂಡ್ರೆ ಹಾರ್ಟ್ಲಿ ಕೆಲಸ ಮಾಡ್ಕೊಳ್ತಾಳೆ. ಗಿಲ್ಲಿ ಅದನ್ನೇ ಒಂದು ಏನು ಅಂತಾರೆ ಅವಳು, ಅದನ್ನೇ ಒಂದು ಇದನ್ನಾಗ ತಗೋಬಿಟ್ಟು ಅವಳ ಹತ್ರ ಎಲ್ಲ ಕೆಲಸ ಕೂಡ ಮಾಡಿಸ್ಕೊಳ್ತಾನೆ. ಅವನು ಕೂಡ ಅದೇ ರೀತಿ ಅವಳಿಗೆ ಸ್ವಲ್ಪ ಏನಂತಾರೆ ಗ್ರೇಟ್ಫುಲ್ಲಾಗಿರಬೇಕು ಅಂತ ಹೇಳ್ತೀನಿ. ಸೊ ಅವ್ನು ಸಿಕ್ಕಾಬಿಟ್ಟು ಕೆಲಸ ಮಾಡಿಸ್ಕೊತಾನೆ, ಬಟ್ ಅವ್ಳಿಗೆ ಗ್ರೇಟ್ಫುಲ್ಲಾಗಿ ಇರೋಲ್ಲ, ಸುಮ್ಮನೆ ಬೈತಿರ್ತಾನೆ. ನಾನು ಓಕೆ ಕಾಮಿಡಿಯಾಗೆ ಬೈತಾನೆ ಅಂತ ಅಂದ್ಕೋಬೋದು, ಬಟ್ ಸಿಕ್ಕಾಪಟ್ಟೆ ಕಾವ್ಯನ ಮುಂದೆ ಎಲ್ಲ ಹರ್ಟ್ ಮಾಡಿದಾಗ ಅವಳು ಹೇಳ್ತಾಳೆ, ಕಾವ್ಯ ನೀನು ಅವ್ಳಿಗೆ ಸಿಕ್ಕಾಪಟ್ಟೆ ಹರ್ಟ್ ಮಾಡ್ತೀಯ, ತಲೆತನೂ ಎಲ್ಲ ಹೊಡಿತೀಯಾ ಅಂತ ಹೇಳಿದ್ರು. ಅವಾಗಲೇ ಆ್ಯಕ್ಚುಲಿ ಹೊಡೆಯೋಕ್ಕೂ ಹೋಗಿದ್ದ. ಆ್ಯಕ್ಚುಲಿ ಅವ್ಳು ಕಿತ್ತಾಡೋದೆಲ್ಲ ಕಾಮನ್, ಇಬ್ಬರು ಅವಳು ಹೊಡಿತಾನೆ ಇವನು ಹೊಡಿತಾನೆ, ಅದೆಲ್ಲ ಕಾಮನ್. ಅವಳು ಅದನ್ನ ತಲೆಗೆ ಹಚ್ಕೊಳ್ಳೋದು ನಿಂದಿದೆ, ಅವಳಿಗೂ ಅದೇ ಥರ ಬೇಕು ಆ್ಯಕ್ಚುಲಿ. ಇವನ ಥರ ನಡ್ಕೊಳ್ತಾನಲ್ಲ ಆ ಥರ ಅವ್ಳಿಗೆ ಇಷ್ಟ ಆಗುತ್ತೆ. ಸೊ ಅವನು ಜಾಸ್ತಿ ಕಾವ್ಯ ಜೊತೆ ಮಾತಾಡಬೇಕಾದ್ರೆ ಇವ್ಳಿಗೆ ಎಲ್ಲೋ ಒಂದು ಸ್ವಲ್ಪ ಪಾಸಿಟಿವ್ನೆಸಸ್ ಜಾಸ್ತಿ ಆಗುತ್ತೆ. ಅಂದರೆ ಅವ್ನು ಕಾವ್ಯನ ಜೊತೆ ನಗ್ತಿರ್ತಾನೆ. ರಘು ಸರ್ ಇದು ಗಿಲ್ಲಿ ಪಕ್ಕ ಕೂತಿರ್ತಾರೆ, ಅವಳು ಹಿಂಗೆ ಗಿಲ್ಲಿ ಕಾಲಿಲ್ಲಿದ್ರೆ ಅವಳು ಇಲ್ಲಿ ಕೂತಿರ್ತಾಳೆ, ರಘು ಸರ್ ಹಿಂಗೆ ಎದುರುಗಡೆ ಹಿಂಗೆ ಕೂತಿರ್ತಾರೆ. ಇಬ್ಬರು ಗಿಲ್ಲಿ ಆಗಿ ರಘು ಕೂತಿರ್ತಾಳೆ, ಇಲ್ಲಿ ರಕ್ಷಿತಾ ಕೂತಿರ್ತಾಳೆ. ಆ ಕಡೆ ಬೆಡ್ಡಲ್ಲಿ ಕಾವ್ಯ ಕೂತಿರ್ತಾಳೆ. ಹಿಂಗೆ ಕಾಲೆಲ್ಲ ಹಿಂಗೆ ಪ್ರೆಸ್ ಮಾಡ್ತಿರ್ತಾಳೆ. ಆ್ಯಕ್ಚುಲಿ ಗಿಲ್ಲಿದು ಹಿಂಗೆ ಕಾಲೆಲ್ಲ ಹಿಂಗೆ ಮುಟ್ತಿರ್ತಾಳೆ. ಸೊ ಅಂದರೆ ಸಿಕ್ಕಾಪಟ್ಟೆ ಹಚ್ಕೊಬಿಟ್ಟಿದ್ದಾಳೆ ಒಂದು ಕಡೆ ಗಿಲ್ಲಿನ. ಕಾವ್ಯ ಜೊತೆ ಮಾತಾಡ್ತಿದ್ರೆ ಸಾಕು, ಎಲ್ಲರೂ ಬೇರೆ ಕಡೆ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಆಗ್ತಿರ್ತಾಳೆ. ಅಥವಾ ಅವಳಿಗೆ ಅಟೆನ್ಷನ್ ಸಿಕ್ಕಲ್ಲ ಅಂತ ರಕ್ಷಿತಾ ಸ್ವಲ್ಪ ಅಟೆನ್ಷನ್ ನಾನು ಅವ್ರ ಜೊತೆ ಕ್ಲೋಸ್ ಆಗಿರೋದ್ರಿಂದ ನನಗೆ ಮಾತ್ರ ಅಟೆನ್ಷನ್ ಸಿಗಬೇಕು, ಬೇರೆ ಯಾರೋ ಅವ್ರ ಜೊತೆ ಮಾತಾಡಬಾರ್ದು ಆ ಥರ. ಈ ಥರ ಸ್ವಲ್ಪ ಇದಿದೆ ಅವಳಿಗೆ, ಪಾಸಿಟಿವ್ನೆಸ್ ಇದೆ. ಅದನ್ನು ಬಿಟ್ಟರೆ ಒಳ್ಳೆ ಹುಡುಗಿ. ನಾನು ನಿನ್ನೆ ಸೀನು ರಘು ಸರ್ ಆಗಿ ರಕ್ಷಿತಾ ಸೀನ್ ನೋಡ್ಬಿಟ್ಟದು, ಅಣ್ಣ ತಂಗಿ ಅವಳು ಉತ್ತಮ ಕೊಡ್ತಾಳದ, ಅದಂತೂ ನಿಜ. ಎಷ್ಟೋ ಜನ ಮನೇಲಿ ಎಷ್ಟೋ ಜನ ಹೆಣ್ಮಕ್ಳು ಕಣ್ಣೀರು ಹಾಕ್ಬಿಟ್ಟಿರ್ತಾರೆ ಅಂತಲೇ ಹೇಳ್ಬೋದು. ಆ ಸೀನಂತೂ ಬೆಸ್ಟ್ ಆಗಿತ್ತು ನಿನ್ನೆ. ಅದೇ ರೀತಿ ಇವರು ಸುದೀಪ್ ಸರ್ಗೆ ಹೇಳ್ತಾಳದ, ಸರ್ ನೀವು ನನಗೆ ಬೈಯೋದು ನಿಜವಾಗ್ಲೂ ಕೋಪ ಇದಾಗೋದಿಲ್ಲ, ನಾವು ಮುಳ್ಳು ತುಳಿಬಾರ್ದು ಅಂತ ನೀವು ಮೊದಲೇ ಹೇಳ್ತೀರ, ನಮಗೆ ಮುಳ್ಳಿದೆ ಅಲ್ಲಿ ತುಳಿಬೇಡಿ, ಹಿಂದೆ ಎತ್ತಾಕ್ಬಿಟ್ಟು ಆಮೇಲೆ ಬನ್ನಿ ಮುಂದಕ್ಕೆ ಕಾಲಿಡಿ ಅಂತ ಹೇಳ್ತೀರಾ, ನಂಗೆ ಅದು ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿದಾಗ ಸುದೀಪ್ ಸರ್ ಕೂಡ ಸ್ಮೈಲ್ ಮಾಡ್ತಿರ್ತಾರೆ. ಅಂದರೆ ಸುದೀಪ್ ಸರ್ ಅಷ್ಟೆಲ್ಲ ಬೈದರೂ ಕೂಡ ಕತ್ತೇನಂತಾರೆ ಅವಳನ್ನ ಇದು ಮಾಡಿದ್ರು ಕೂಡ ಅವಳೆಲ್ಲೂ ಬೇಜಾರು ಮಾಡ್ಕೊಳ್ಳೇ ಇಲ್ಲ, ಅದನ್ನ ಪಾಸಿಟಿವ್ ಆಗಿ ತಗೊಂಡು ಮುಂದೆ ಹೋಗ್ತಾಳೆ. ಸೊ ಅದು ಅವಳ ಬುದ್ಧಿ. ಯಾರು ಏನೇ ಅಂದರೂ ಕೇರ್ ಮಾಡೋಲ್ಲ. ನೋಡು ಕಾವ್ಯಂಗೆ ಗಿಲ್ಲಿಯಿಂದ ನೀನು ಸ್ವಲ್ಪ ಅವನಿಂದ ಇದಾಗ್ತಿದೆಯಾ ಅಂತ ಅಂದಾಗ ಅವಳು ಆಲೆ ಹತ್ಕೊಂಡು ಕೂತಿದ್ಲು ಹೋಗಿಲ್ಲಿ, ಬಟ್ ರಕ್ಷಿತಾ ಆಗಲ್ಲ. ಆಮೇಲೆ ಇನ್ನೊಂದು ಧ್ರುವಂತು ಮೆಣಸಿನ್ಕಾಯಿ ಮತ್ತು ಇದನ್ನ ಕೊಟ್ಟಾಗ ಲೆಮನ್ ಕೊಟ್ಟಾಗ ಹೆಂಗೆ ತಿಂದ್ಲು ಗುರು, ನಿಜ ಬೀಡ ತಿನ್ನೋ ಥರನೇ ತಿಂದ್ಲು. ರಿಯಲಿ ಆ್ಯಡ್ಸ್ ಆಫ್ ಆ ಹುಡುಗಿಗೆ. ಎಲ್ಲ ಥರ ಇದೆ ವ್ಯಕ್ತಿತ್ವದಲ್ಲಿ ಇರ್ಬೋದು, ಪ್ರತಿಯೊಂದು ಕೆಲಸ ಅಂತ ಇರ್ಬೋದು, ಆಟ ಅಂತ ಇರ್ಬೋದು, ಎಲ್ಲದರಲ್ಲೂ ಇದ್ದಾಳೆ. ಪರ್ಫೆಕ್ಟ್ ಬಿಗ್ ಬಾಸ್ ಒಂಥರ ಕ್ಯಾಂಡಿಡೇಟ್, ಬೆಸ್ಟ್ ಕ್ಯಾಂಡಿಡೇಟ್ ಅಂತಲೇ ಹೇಳ್ಬೋದು. ಅವಳು ಎಲ್ಲದರಲ್ಲೂ ಇದ್ದಾಳೆ. ಒಬ್ಬಳು ಕೇರ್ ಮಾಡ್ತಾಳೆ, ಎಲ್ಲರ ಜೊತೆನೂ ಚೆನ್ನಾಗಿರ್ತಾಳೆ, ಯಾವುದನ್ನು ತಲೆ ಕೆಡಿಸೋಲ್ಲ. ಅದೇ ಸ್ವಲ್ಪ ಇಷ್ಟಪಟ್ಟವ್ರ ಜೊತೆ ಸ್ವಲ್ಪ ಪಾಸಿಟಿವ್, ಬೇರೆಯವ್ರಿದ್ರೆ ಪಾಸಿಟಿವ್ ಆಗ್ತಾಳೆ. ಅದೊಂದು ಬಿಟ್ಟರೆ ಇನ್ನು ಎಲ್ಲದರಲ್ಲೂ ಪರ್ಫೆಕ್ಟ್ ಇದ್ದಾಳೆ ಅಂತಲೇ ಹೇಳ್ಬೋದು. ಒನ್ ಆಫ್ ದ ಬೆಸ್ಟ್ ಕಂಟೆಸ್ಟೆಂಟ್ ಅಂತ ನನಗನ್ಸುತ್ತೆ. ರಕ್ಷಿತಾ ಅಥವಾ ಗಿಲ್ಲಿ ಇವರಿಬ್ಬರಲ್ಲಿ ಯಾರಿಗಿದ್ರು ನನಗೆ ಖುಷಿನೇ ಗೈಸ್. ರಕ್ಷಿತಾ ಫ್ಯಾನ್ಸ್ ರಕ್ಷಿತಾ ವೋಟ್ ಮಾಡಿ, ಗಿಲ್ಲಿ ಫ್ಯಾನ್ಸ್ ಗಿಲ್ಲಿಗೆ ವೋಟ್ ಮಾಡಿ. ಇವರಿಬ್ಬರಲ್ಲಿ ಯಾರಿಗಿದ್ರು ಹ್ಯಾಪಿ. ಸೊ ನಿಮ್ಗೆ ಯಾರು ಗೆಲ್ಲಬೇಕು, ನಿಮ್ಮ ಫೇವ್ರೆಟ್ ಯಾರು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಅದೇ ರೀತಿ ಗಿಲ್ಲಿ ಕಾವ್ಯ ಅಂತ ನನಗೊಂದು ಡೌಟ್ ಬರುತ್ತೆ, ಕಾವ್ಯ ಆಗಿ ಗಿಲ್ಲಿ ಹೊರಗಡೆನೇ ಮಾತಾಡ್ಕೊಂಡು ಬಂದಿದ್ದಾರೆ ಅನ್ಸಲ್ಲ. ಅಂದರೆ ಹೊರಗಡೆ ಅವರು ಇಬ್ಬರಿಗೂ ಗೊತ್ತಿದೆ ಒಬ್ರಿಗೊಬ್ರು. ಅಂದರೆ ಬಿಗ್ ಬಾಸ್ಗೆ ಬರ್ತಿದ್ನಿ ಅಂದಾಗ ಒಬ್ರಿಗೊಬ್ರಿಗೂ ನಾನು ಗಿಲ್ಲಿ ಹೇಳ್ಬಿಟ್ಟಿದ್ದಾನಲ್ಲ, ನಾನು ಫಿನಾಲೆಗಿಂದ ಕರ್ಕೊಂಡು ಹೋಗ್ತೀನಿ ಅಂತೆಲ್ಲ ಹೇಳಿದಾರಲ್ಲ. ಸೊ ಎಲ್ಲೋ ಒಂದು ಕಡೆ ಇಬ್ಬರು ಹೊರಗಡೆ ಮಾತಾಡ್ಕೊಂಡು ಬಂದಿದ್ದಾರೆ. ಅಂದರೆ ಕೊನೆವರೆಗೂ ನಾನು ನೀನು ಬಿಟ್ಕೊಡಲ್ಲ, ನೀನು ನನ್ನನ್ನು ಬಿಟ್ಕೊಡ್ಬೇಡ ಅಂತ. ಸೊ ಅವರಿಬ್ಬರು ಹಾಗೆ ಇದ್ದಾರೆ ಇಲ್ಲಿವರೆಗೂ. ಸ್ವಲ್ಪ ಜಗಳ ಸಣ್ಣ ಪುಟ್ಟ ಆಗ್ಬೋದು, ಬಟ್ ಒಬ್ರನ್ನೊಬ್ರು ಎಲ್ಲೂ ಬಿಟ್ಕೊಡೋದಿಲ್ಲ. ಎಲ್ಲೋ ಕಾವ್ಯ ಒಂದೊಂದು ಸಲ ಅಷ್ಟೇ, ಬಟ್ ಗಿಲ್ಲಿ ಇಲ್ಲಿವರೆಗೂ ಕಾವ್ಯನ ಒಂಚೂರು ಬಿಟ್ಕೊಟ್ಟಿಲ್ಲ. ಅವನು ಇಲ್ಲೇ ಮಾತು ಕೊಟ್ಟಿದ್ದಾನೋ ಅಥವಾ ಹೊರಗಡೆ ಮಾತು ಕೊಟ್ಟಿದ್ದನೋ ಗೊತ್ತಿಲ್ಲ, ಬಟ್ ಇಬ್ಬರು ಮೊದಲಿಂದ ಹೆಂಗಿದ್ದಾರೆ ಹಂಗೆ ಇದ್ದಾರೆ, ಎಲ್ಲೂ ಒಬ್ರನ್ನೊಬ್ರು ಬಿಟ್ಕೊಟ್ಟಿಲ್ಲ. ಅವ್ರ ಫ್ರೆಂಡ್ಶಿಪ್ ಕೂಡ ತುಂಬ ಚೆನ್ನಾಗಿದೆ. ನಿಮಗೆ ಯಾರು ಫ್ರೆಂಡ್ಶಿಪ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಕಾವ್ಯ ಗಿಲ್ಲಿದ ಅಥವಾ ಗಿಲ್ಲಿ ರಕ್ಷಿತದ? ಅಂದರೆ ರಕ್ಷಿತಾ ಏನು ಎಕ್ಸ್ಪೆಕ್ಟ್ ಮಾಡೋದ, ಒಳ್ಳೆ ಒಂದು ಕೇರ್ ಮಾಡ್ತಾಳೆ. ಒಟ್ಟಿನಲ್ಲಿ ಇಲ್ಲಿ ಗಿಲ್ಲಿ ಕಾವ್ಯನ ಕೇರ್ ಮಾಡ್ತಾನೆ, ಅಲ್ಲಿ ರಕ್ಷಿತಾ ಗಿಲ್ಲಿನ ಕೇರ್ ಮಾಡ್ತಾನೆ. ಇಷ್ಟು ಒಂಥರ ಟ್ರಯಾಂಗಲ್ ಲವ್ ಸ್ಟೋರಿ ಥರ ನಡೀತೆ. ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.